ಗದಗ ಜಿಲ್ಲಾಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಇದರ ಪರಿಣಾಮವಾಗಿ ರೋಗಿಗಳು ಹಾಗೂ ಅವರ ಸಂಬಂಧಿಕರಿಗೆ ಪರದಾಟ ಅನ್ನೋ ಪರಿಸ್ಥಿತಿ ಇದೆ. ಆಸ್ಪತ್ರೆಯಲ್ಲಿ ಕುಡಿಯೋಕೆ ನೀರಿಲ್ಲದೆ ಸಮಸ್ಯೆ ಆಗಿದೆ. ಜಿಮ್ಸ್ ವಸತಿ ನಿಲಯದಲ್ಲೂ ಕೂಡ ನೀರಿಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ನೀರಿಗಾಗಿ ಹಾಹಾಕಾರ ಎದ್ದಿರೋದಲ್ಲಿ ಗದಗದ ಜಿಮ್ಸ್ ಕಾಲೇಜು ವಸತಿ ನಿಲಯ ಇದರ ಪರಿಣಾಮ ಖಾಲಿ ಆಗಿದೆ. ಜಿಮ್ಸ್ ವ್ಯಾಪ್ತಿಯ 6 ಬೋರ್ವೆಲ್ ಪೈಕಿ 4 ಬೋರ್ವೆಲ್ಗಳು ಬಂದಾಗಿದೆ. ಸರಿ, ಬೋರ್ವೆಲ್ ಬಂದಾಯಿತು, ಬೇರೆ ಏನಾದರೂ ಆಲ್ಟರ್ನೇಟಿವ್ ಸೊಲ್ಯೂಷನ್ ಅನ್ನ ಯಾಕೆ ಇಲ್ಲಿ ಮಾಡಿಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಶುದ್ಧ ಕುಡಿಯೋ ನೀರಿನ ಘಟಕದಿಂದ ನೀರು ತರಿಸೋದು ಅಥವಾ ಟ್ಯಾಂಕರ್ ನೀರನ್ನು ತರಿಸೋದು ಏನಾದರೂ ಒಂದು ಮಾಡ್ಬೋದಾಗಿತ್ತು. ಆಸ್ಪತ್ರೆ ಅಂತ ಹೇಳಿದ್ರೆ ದಿನಕ್ಕೆ ಸಾವಿರಾರು ಜನ ಬರ್ತಾರೆ, ಸಂಬಂಧಿಕರಿರ್ತಾರೆ, ರೋಗಿಗಳಿರ್ತಾರೆ. ಮೂಲಭೂತ ಸೌಕರ್ಯನೇ ಇಲ್ಲ ಅಂದರೆ ಇನ್ಯಾವ ಪುರುಷಾರ್ಥಕ್ಕೆ ಆಸ್ಪತ್ರೆಯಲ್ಲಿ ನಿಜವಾಗ್ಲೂ ಕೂಡ ಅನುದಾನದ ಕೊರತೆನಾ ಅಥವಾ ಇಚ್ಛಾಶಕ್ತಿಯ ಕೊರತೆನಾ? ಹೀಗಾದ್ರೆ ಹೇಗೆ? ಮತ್ತು ಬಡವರು ಯಾವ ಆಸ್ಪತ್ರೆಗೆ ಹೋಗಬೇಕು? ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು ಅನ್ಸ್ಕೊಂಡವ್ರು ಹೇಳ್ತಾರೆ. ಬಟ್ ಜಿಲ್ಲಾಸ್ಪತ್ರೆಗಳ ಪರಿಸ್ಥಿತಿ ನೋಡಿದ್ರೆ ಹೀಗಿದೆ. ಜಿಲ್ಲೆಯಲ್ಲೂ ಸಾಕಷ್ಟು ನೀರಿನ ಅಭಾವ ಎದುರಾಗಿರುವಂಥದ್ದು. ಅದರಲ್ಲೂ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ನೀರಿಲ್ಲದಕ್ಕೆ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿದ್ವಿ. ಈ ಒಂದು ಜಿಮ್ಸ್ ಆಸ್ಪತ್ರೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಹೆರಿಗೆ ವಾರ್ಡ್ನಲ್ಲಿದ್ವಿ. ಈ ಹೆರಿಗೆ ವಾರ್ಡ್ನಲ್ಲಿ ಪ್ರತಿನಿತ್ಯ ನೂರಾರು ರೋಗಿಗಳು ಇಲ್ಲಿ ಬರ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾರೆ. ಆದರೆ ಪ್ರಮುಖವಾಗಿ ಅವ್ರಿಗೆ ಬೇಕಾಗಿರುವಂಥದ್ದು ಕುಡಿಯೋ ನೀರು ಮತ್ತು ಸ್ನಾನಕ್ಕೆ ನೀರು. ಆ ಸ್ನಾನಕ್ಕೂ ಕೂಡ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಕುಡಿಯೋಕ್ಕೂ ನೀರು ಸಿಗ್ತಾ ಇಲ್ಲ. ಮೆಡಿಸಿನ್ ಇಡುವಂಥ ಜಾಗದಲ್ಲಿ ನೀರಿನ ಬಾಟಲ್ಗಳು ಇಡುವಂಥ ಸ್ಥಿತಿ ಕೂಡ ಇವತ್ತು ಇಲ್ಲಿ ನಿರ್ಮಾಣವಾಗಿದೆ. ಈ ಒಂದು ಜಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ, ಅದರಲ್ಲೂ ಬಾಣಂತಿಯರಿಗೆ ಮತ್ತು ಶಿಶುಗಳಿಗೆ ಪ್ರಮುಖವಾಗಿ ಬಿಸಿನೀರು ಬೇಕು. ಆ ಬಿಸಿನೀರು ಕೂಡ ಇಲ್ಲ. ಬಿಸಿನೀರು ಹೋಗಲಿ, ಒಂದು ನಲ್ಲೇ ನೀರು ಆದರೂ ಬರ್ತಾವೆ ಅಂತಂದರೆ ಅದು ಕೂಡ ಇಲ್ಲ. ಗದಗ ಜಿಲ್ಲೆಗೆ ಸಂಪರ್ಕಿಸುವಂಥ 24x7 ನೀರಿಲ್ಲ. ಈ ಒಂದು ಜಿಮ್ಸ್ ವ್ಯಾಪ್ತಿಯಲ್ಲಿ ಬರುವಂಥ ಸುಮಾರು 6 ಬೋರ್ವೆಲ್ಗಳಿದೆ. ಆ 6 ಬೋರ್ವೆಲ್ಗಳ ಪೈಕಿ ಸುಮಾರು 5 ಬೋರ್ವೆಲ್ಗಳು ಬತ್ತಿಯಾಗಿ ಹೋಗಿದ್ದು ಕೇವಲ ಒಂದೇ ಒಂದು ಬೋರ್ವೆಲ್ ಮಾತ್ರ ವರ್ಕ್ ಆಗ್ತಾ ಇದೆ. ಟ್ಯಾಂಕರ್ ಮೂಲಕ ನೀರು ಹಾಕಿಸ್ತೀವಿ ಅಂತಾರೆ, ಆದರೆ ಅದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಇಲ್ಲಿ ಬರುವಂಥ ಪೇಷಂಟ್ ಜೊತೆಗೆ ನೀರಿನ ಬಾಟ್ಲ್ಗಳನ್ನು ಸಹ ತರಬೇಕು. ಅಂತಹ ಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣವಾಗಿದೆ. ನೋಡಿ, 2 ಲೀಟರ್ ಅದು ನೀರಿನ ಬಾಟ್ಲ್ ಆಗಿರ್ಬೋದು, 1 ಲೀಟ್ರು, ಜೊತೆಗೆ ಬಕೆಟು, 25 ಲೀಟರ್ ಕುಡಿಯೋ ನೀರಿನ ಕ್ಯಾನು, ಹೀಗೆ ಎಲ್ಲವನ್ನು ಈ ಒಂದು ಪೇಷಂಟ್ ಜೊತೆಗೆ ನೀರನ್ನು ಕೂಡ ತರಬೇಕು. ಇಲ್ಲಿ ಶಿಶು ಅವಕ್ಕೂ ಕೂಡ ಬಿಸಿನೀರು ಬೇಕು, ಆದರೆ ಅವಕ್ಕೂ ಕೂಡ ಸಿಗ್ತಾ ಇಲ್ಲ. ಬಾಣಂತಿಗೂ ಕೂಡ ಬಿಸಿನೀರು ಬೇಕು, ಆ ಬಾಣಂತಿಗೂ ಕೂಡ ಬಿಸಿನೀರಿಲ್ಲ. ಇಂಥ ಒಂದು ಸ್ಥಿತಿಯಾಗಿದೆ. ಇಲ್ಲಿ ಯಾರೇ ಪೇಷಂಟ್ ಬಂದರೂ ಕೂಡ ಅವರು ಪ್ರಮುಖವಾಗಿ ನೀರು ತರಲೇಬೇಕು. ನೀವು ನೋಡ್ತಿರ್ಬೋದು, ಇಲ್ಲೂ ಕೂಡ 1 ಲೀಟರ್ ಬಾಟ್ಲಿಂದ ಹಿಡ್ಕೊಂಡು ಸುಮಾರು 10 ಲೀಟರ್ ಕ್ಯಾನ್ವರೆಗೂ ಕೂಡ ಇಲ್ಲಿ ಸಂಗ್ರಹಿಸಿರುವಂಥದ್ದು. ಇದು ಎಲ್ಲ ಯಾಕೆ ಅಂತಂದರೆ ಈ ಜಿಮ್ಸ್ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಹಾಗಾಗಿ ನೀರಿಲ್ಲದಕ್ಕೆ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ಇಲ್ಲಿ ರೋಗಿಯ ಸಂಬಂಧಿಕರಿಗೆ ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಅಮ್ಮ, ಇಲ್ಲಿ ಸರಿಯಾಗಿ ನೀರು ಬರ್ತಾ ಇದೆಯಾ? ಹಾಗೆ ನೀರಿನ ವ್ಯವಸ್ಥೆ ಹೇಗಿದೆ ಅಮ್ಮ? ಇಲ್ಲಿ ನೀರಿಲ್ರಿ, ನೀರು ಬರೋದಲ್ರಿ, ವ್ಯವಸ್ಥೆ ಕಡಿಮೆ ಐತ್ರಿ. ನೀರಿಲ್ರಿ, ನೀರಿಲ್ರಿ, ಬಿಸಿನೀರಿಲ್ಲ, ಯಾವುದೂ ಸವಲತ್ತು ಇಲ್ರಿ. ನೀರಿಂದ ಅಷ್ಟ ಇದು ರೀ, ನೋಡ್ತಾರೆ ಇವಾಗ ಹುಡ್ರನ್ನೆಲ್ಲ ನೋಡ್ತಾರೆ. ನೀರಿಂದ ಅಷ್ಟ ಸಮಸ್ಯೆ. ಅಲ್ಲಮ್ಮ, ಮತ್ತೀಗ